ಮದ್ರಸಾಗಳಲ್ಲಿ ಧಾರ್ಮಿಕ ಶಿಕ್ಷಣದೊಂದಿಗೆ ಔಪಚಾರಿಕ ಶಿಕ್ಷಣ ಅಂದ್ರೆ ಏನ್ರಿ? ಧಾರ್ಮಿಕ ಶಿಕ್ಷಣ ಅವ್ರೇನಾದರೂ ಅಲ್ಲಿ ವಿಜ್ಞಾನ ಗಣಿತ ಏನಾದರೂ ಕಲಿಸ್ತಾರ? ಅಲ್ಲಿ ಕಲಿಸೋದೇನು ಧರ್ಮದ್ದು, ಭಾರತದ ವಿರುದ್ಧ ಶರಿಯತ್ ಕಾನೂನು. ನೀವು ಪದೇ ಪದೇ ಆಕ್ಷೇಪ ಭಾರತ ವಿರುದ್ಧ ಅಂದ್ರೆ ಏನು? ಮದ್ರಸಾಗಳಿಗೆ ದೇಶ ವಿರೋಧಿ ಚಟುವಟಿಕೆಗಳು ನಡೀತಾ ಇದೆ. ನೀವು ಹಿರಿಯರಿದ್ದೀರಿ, ನಾವು ಮರ್ಯಾದೆ ಕೊಡ್ತಾ ಇದ್ರೆ ನಿಮ್ಗೆ ಈ ತರ ಇದು ಮಾನವೀಯತೆ ಇರಬೇಕು, ಸಾಮ್ರಾಜ್ಯವನ್ನು ಮಾನವೀಯತೆ ಇರಬೇಕು. ಸಭಾಧ್ಯಕ್ಷರೇ, ಈ ತರ ಎಲ್ಲ ಮಾಡಬಾರ್ದು. ಈ ದೇಶದವರಿಗೆ ಅವಕಾಶ ಇಲ್ಲಿ ಸಮಾಜ ಅಧ್ಯಕ್ಷ ಅಲ್ಲ, ಇವರ ಸ್ನೇಹಿತರು ರೇಣುಕಾಚಾರ್ಯರವರು ಅಲ್ಲ, ಒಂದ್ ಕಡೆ ಎಲ್ಲಿ ಬಿರಿಯಾನಿ ತಿಂತಿದ್ರು ಅಂತ ಬಿರಿಯಾನಿ ತಿನ್ಬೇಕಾಗಿತ್ತು. ಈಗ ಮಾತುಗಳು ವಾಪಸ್ ತಗೋಬೇಕು. ಮಾಡೋದಕ್ಕೆ ದಾರಿ ತಪ್ಪಕ್ಕೆ ಗೂಬೆ ಬಂದು ಭಾಷಣ ಮಾಡ್ತಾರದು ಸುಳ್ಳು. ಗೂಬೆ ಕೂರಿಸಲ್ಲಿ ಬಂದು ಭಾಷಣ ಮಾಡ್ತಾ ಇದ್ದಾರೆ. ದೇಶದ್ರೋಹಿ ಯತ್ನಾಳು ಈ ದೇಶದ್ರೋಹಿಯನ್ನು ನೀವು ಸಸ್ಪೆಂಡ್ ಮಾಡಬೇಕು, ಸಸ್ಪೆಂಡ್ ಮಾಡ್ಬೇಕು. ತಾವು ಇಲ್ಲಿ ದೇಶ ಒಡೆಯಕ್ಕೋಸ್ಕರ ಈ ವೇದಿಕೆಯನ್ನು ಉಪಯೋಗಿಸ್ತಾ ಇದ್ದಾರೆ ಯತ್ನಾಳು. ಶಾಲೆ ಕಾಲೇಜುಗಳ ಮಹಿಳಾ ಅಧ್ಯಕ್ಷರೇ ತೆಗಿಬೇಕು. ರಕ್ಷಣೆ ದಯವಿಟ್ಟು ತಾವು ಮಾನ್ಯ ಅಧ್ಯಕ್ಷರೇ ಮಾತನ್ನು ಕಡತದಿಂದ ತೆಗಿಬೇಕು. ಸಮಾಜ ಸಮಾಜದ ಬಗ್ಗೆ ಕಾಳಜಿ ಇಲ್ಲ, ದೇಶದ ಬಗ್ಗೆನೂ ಕೂಡ ಭಾವನೆ ಇಲ್ಲ. ರಾಜಕಾರಣಕ್ಕೋಸ್ಕರ ದೇಶಕ್ಕೂ ಬೆಂಕಿ ತೆಗಿಬೇಕು. 1.5 ಗಂಟೆ ಸಾಕು. ಯತ್ನಾಳ್ ಅವ್ರೆ ಬೆಂಕಿ ಹಚ್ಚಿ ಹೋಗ್ತೀರೇನ್ರಿ? ನಿಮ್ಮ ರಾಜಕಾರಣಕ್ಕೋಸ್ಕರ ಬೆಂಕಿ ಹಚ್ಚಿ ಹೋಗ್ತೀರಾ? ಯಾವ ಕಾಂಪಿಟೇಷನ್ ಮಾಡ್ತಾ ಇದ್ದೀರಿ ನೀವು? ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ತಾವು ಕರ್ತವ್ಯದಿಂದ ಇದು ತೆಗಿಬೇಕು. ಯತ್ನಾಳ್ ಮೇಲೆ ನೀವು ಆಕ್ಷನ್ ತಗೋಬೇಕು, ಕ್ಷಮೆ ಕೇಳಬೇಕು. ಅಷ್ಟು ಯತ್ನಾಳು ಏನ್ ಬಾಯಿ ಬಂದಂಗೆ ಸಮಾಜ ಉಳಿಯೋದಕ್ಕೆ ಇಲ್ಲಿ ಮಾತನಾಡ್ತಕ್ಕಂಥದ್ದು, ಎಲ್ಲರೂ ದಾರಿ ತಪ್ಪಿಸೋದು, ಸಮಾಜ ರಾಜಕಾರಣಕ್ಕೋಸ್ಕರ ಹೊಡಿತೀರ. ಹಿಂದೂ ಮುಸಲ್ಮಾನ್ ಜಗಳ ನೀವು
ಈ ವೇದಿಕೆ ಎಲ್ಲರೂ ಒಗ್ಗೂಡ್ಸಕ್ಕಿರೋದು, 4 ಲಕ್ಷ ರಾಜ್ಯ ಮುಂದೆ ತಗೊಂಡೋಗಕ್ಕಿರೋದು. 2 ಲಕ್ಷ ಕೊಡ್ತೀರಾ? ಯತ್ನಾಳ್ ಅಂತ ರಾಜಕಾರಣಿಗಳ ಇಲ್ಲಿ ದ್ವೇಷದ ರಾಜಕಾರಣ, ವಿಷದ ರಾಜಕಾರಣಕ್ಕೋಸ್ಕರ ಅಲ್ಲ ಈ ವೇದಿಕೆ. ಓ, ಮಾನ ಮರ್ಯಾದೆ ಏನಾದ್ರು ಇದೆಯಾ? ಯತ್ನಾಳ್ ಅವರೇ, ಟಿಪ್ಪು ಸುಲ್ತಾನ್ ಹಿಡಿದ ಜಾನ ಮರ್ಯಾದೆ ಏನಾದ್ರು ಇದೆಯಾ? ಅಥವಾ ಎಲ್ಲ ಬಿಟ್ಟು ಹೋಗಿದ್ರಿ ಇಲ್ಲಿ? ಮಾನ ಮರ್ಯಾದೆ ಇಲ್ದೆ ಬಿಜಾಪುರದಲ್ಲ ಸರಿಯಾಗಿ ತುಂಬಾ ತಪ್ಪಿದ್ರೇನ್ರಿ? ಮುಸಲ್ಮಾನರು ಮರಿಬಾರ್ದು. ಟಿಪ್ಪು ಸುಲ್ತಾನ್ ಹಿಡಿದಲ್ಲ. ಅರೆ ಬೆಂಕಿ ಹಚ್ಚೋರು ನೀವು. ಅಧ್ಯಕ್ಷರೇ, ಅಲ್ಲ, ಬೆಂಕಿ ಹಚ್ಕೊಂಡು ಇಲ್ಲಿ ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡ್ತಾರೆ. ಎಲ್ಲ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬಂದಿದ್ದಾರೆ. ಈ ವೇದಿಕೆಯನ್ನು ಯಾದಕ್ಕೋಸ್ಕರ ಬೆಳೆಸ್ತಾ ಇದ್ದಾರೆ ಇವರು? ಜೈನ ಸಮುದಾಯಕ್ಕೆಲ್ಲ, ಸಿಖ್ ಸಮುದಾಯಕ್ಕೆ ಸಸ್ಪೆಂಡ್ ಮಾಡಿ ಅವ್ರಿಗೆ. ಇವತ್ತು ಎಲ್ಲ ಸಮುದಾಯದ ಆಶೀರ್ವಾದದಿಂದ ನಾವು ಬಂದಿರೋದು. 2 ಕೋಟಿ, ಬೌದ್ಧರಿಗೆ 1 ಕೋಟಿ. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮ ಶಿಕ್ಷಾ ಧರ್ಮ ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಸಮುದಾಯ ಒಡೆಯೋ ಯಾವ ಮಾತು ಕೂಡ ಆಗ್ಬಾರ್ದು. ಹಿಂದೂ ಮುಸ್ಲಿಂ ಎಲ್ಲರೂ ನಮಗೂ ಓಟ್ ಹಾಕಿದ್ದಾರೆ. ಎಲ್ಲ ಸಮುದಾಯ ಆಶೀರ್ವಾದ ಪಡ್ಕೊಂಡು ನಾವು ಇಲ್ಲಿ ಬಂದಿರ್ತಕ್ಕಂಥದ್ದು. ಹಿಂದೂಗಳು ಓಟು ಕೂಡ ಪಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಎಲ್ಲಾ ಜಾತಿ ಓಟ್ ಪಡ್ಕೊಂಡು ಬಂದಿದ್ದೇವೆ. ಈ ಶಂಕರಗೌಡ ಪಾಟೀಲ್ ಯತ್ನಾಳ್ ಸಮಾಜ ಒಡೆಯುವ ಘಾತಕ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇವ್ರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಸುಳ್ಳು ಹೇಳ್ತಕ್ಕಂತ, ಪ್ರಚೋದನೆ ಮಾಡ್ತಕ್ಕಂತ ಎಲ್ಲ ಕೆಲಸ ಯತ್ನಾಳ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಮುಕ್ತವಾದಂತ ಅವಕಾಶ ಕೊಟ್ರೆ ಈ ಸಮಾಜಕ್ಕೆ ಬೆಂಕಿ ಇಡ್ತಕ್ಕಂತ ಕೆಲಸ ಯತ್ನಾಳ್ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ತಾವು ಇವ್ರು ಆಡಿರ್ತಕ್ಕಂತ ಮಾತನ್ನು ಕಡತದಿಂದ ತೆಗಿಬೇಕು. ಇವರು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಬೇಕು. ಇವರು 1.5 ಗಂಟೆಯಿಂದ ಮಾತಾಡಿದ್ದಾರೆ. ಕ್ಷಮೆ ಕೇಳ್ಬೇಕು ಅವರು. ನೆನ್ನೆ ನಾವು ಮಾತಾಡುವಾಗ ಅರ್ಧ ಗಂಟೆ ಎದ್ದು ನಿಂತ್ಕೊಂಡಿಲ್ವ ಅವರು? ನಮ್ಗೆ ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರ? ನಾವು ಯಾವ್ದಾದ್ರು ಪ್ರಚೋದನೆಕಾರಿಯಾಗಿ ಮಾತಾಡಿದ್ವಾ? ಏನಿದು ಅವ್ರು ಮಾತಾಡಿದ್ರೆ ಸುಮ್ಮನೆ ಕೂರಕ್ಕಾಗೋದಿಲ್ಲ. ಅವ್ರಿಗೆ ಕೂರಿಸ್ಬೇಕು. ಅವ್ರು ಮಾತಾಡಿರ್ತಕ್ಕಂಥ ಎಲ್ಲ ಮಾತುಗಳನ್ನು ಕರ್ತದಿಂದ ತೆಗಿಬೇಕು. ಮಾತು ಮುಗಿಸಿ ಕಂಕ್ಲೂಡ್ ಮಾಡಿ.